ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ ನೀಟ್ ವಿಚಾರದ ಹೆಸರಲ್ಲಿ ರಾಜಕಾರಣ ಮಾಡ್ತಿದೆ ಅನ್ನೋಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸುನಿಲ್ ಕುಮಾರ್ ಅವರಿದ್ದಾರೆ, ಶಾಸಕರು. ಸರ್, ಒಂದ್ ಕಡೆ ನೀಟ್ ವಿಚಾರದಲ್ಲಿ ಶುರುವಾದಂತ ಪ್ರತಿಭಟನೆ ಈಗ ಏಕಾಏಕಿ ರಾಜಕೀಯವಾಗಿ ತಿರುಗ್ತಾ ಇದೆ. ಪ್ರಧಾನ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಾರೆ. ಸೊ ಇದರಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ. ನೀಟ್ ಪ್ರಶ್ನೆ ಪತ್ರಿಕೆನಲ್ಲಿ ಸೋರಿಕೆ ಆಗಿರೋದ್ರ ಬಗ್ಗೆ ನಮಗೂ ಸಹಾನುಭೂತಿ ಇದೆ. ಅದಾದ ನಂತರ ಕೇಂದ್ರ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಮರುಪರೀಕ್ಷೆಯನ್ನ ಮಾಡಿದೆ. ಫಲಿತಾಂಶವೂ ಕೂಡ ಬಂದಾಗಿದೆ. ಈಗ ವಿದ್ಯಾರ್ಥಿಗಳ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಯುವಕರನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮತ್ತು ಕೆಲವು ಸಂಘಟನೆಗಳು ಇದರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಈ ವಿದ್ಯಾರ್ಥಿಗಳ ಹಿತಕ್ಕಿಂತ ಹೆಚ್ಚಾಗಿ ದೇಶದಲ್ಲೊಂದು ಹುನ್ನಾರವನ್ನ ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದಾರೆ. ಭಾರತವನ್ನ ನೇಪಾಳ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಾರತವನ್ನ ಶ್ರೀಲಂಕಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ವಿದೇಶಕ್ಕೆ ಯಾವತ್ತು ಹೋಗಿ ಬರ್ತಾರೋ ಅವತ್ತು ಇಲ್ಲಿ ಏನೋ ಒಂದು ಅರಾಜಕತೆಯನ್ನು ಹುಟ್ಟು ಹಾಕುವಂತ ಒಂದು ಹುನ್ನಾರವನ್ನು ಅವರು ಅಂತಾರಾಷ್ಟ್ರೀಯ ಶಕ್ತಿಗಳ ಜೊತೆ ಸೇರ್ಕೊಂಡು ಮಾಡ್ತಾ ಇರೋದನ್ನ ನಾವು ಕಳೆದ 3 ವರ್ಷಗಳ ನೋಡ್ತಾ ಇದ್ದೀವಿ. ಇವತ್ತು ಪ್ರಧಾನಮಂತ್ರಿಗಳ ಮನೆಯ ತನಕ ಪ್ರತಿಭಟನೆಗಳನ್ನು ಅವ್ರು ತೆಗೆದುಕೊಂಡು ಹೋಗ್ತಾರೆ ಅಂತಾದ್ರೆ ಅವ್ರ ಉದ್ದೇಶ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡೋದಲ್ಲ. ಅವ್ರ ಉದ್ದೇಶ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶದಲ್ಲಿ ಗಲಾಟೆಯನ್ನು ಮಾಡಬೇಕು, ಗಲಭೆಯನ್ನು ಸೃಷ್ಟಿ ಮಾಡಬೇಕು, ನಂತರ ಮತ್ತೇನೋ ಒಂದು ಸ್ವರೂಪದಲ್ಲಿ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಹುನ್ನಾರವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಖಂಡಿತ ಇದಕ್ಕೆ ದೇಶದ ಜನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲೇ ವಿದ್ಯಾರ್ಥಿಗಳು ಯಾವುದೇ ಇಂಟರ್ನೆಟ್ ಬಳಸದೆ ಬ್ಲೂಟೂತ್ ಮೂಲಕ ಒಂದಷ್ಟು ಸಂದೇಶವನ್ನ ಅವ್ರದೇ ಆದಂತ ಒಂದು ಆಪ್ಗಳ ಮೂಲಕ ವಿತೌಟ್ ಇಂಟರ್ನೆಟ್ ಅಲ್ಲಿ ಮೆಸೇಜ್ ಅನ್ನ ಮಾಡ್ಕೊಳ್ಳೋ ಮೂಲಕ ಒಂದು ರೀತಿಯಾದಂತ ದಂಗೆ ನೆಬ್ಬಿಸುವಂತ ಒಂದು ಹುನ್ನಾರ ನಡೀತಾ ಇದೆ ಅನ್ನೋಂಥದ್ದು. ಅಲ್ಲ, ವಿದ್ಯಾರ್ಥಿಗಳು ಪ್ರಮುಖವಾದಂತ ವಿದ್ಯಾರ್ಥಿ ಸಮುದಾಯಕ್ಕೆ ಬೇಕಾದಂತ ಬೇಡಿಕೆಗಳೇನಾರು ಇದ್ರೆ ಅದನ್ನು ಪರಿಹಾರ ಮಾಡೋಣ ಅಂತ ಸ್ವತಃ ನಮ್ಮ ಕೇಂದ್ರ ಸಚಿವರು ಬಂದು ಅವ್ರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಅವ್ರದ್ದು ಬೇಡಿಕೆಗಳು ದಿನಕ್ಕೆ ಬದಲಾಗ್ತಾ ಇದೆ ಮತ್ತು ಹೋರಾಟದ ಸ್ವರೂಪವೂ ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಅಂದ್ರೆ ಉದ್ದೇಶ ಸ್ಪಷ್ಟ. ನೀಟ್ ಹೆಸರಿನಲ್ಲಿ ದೇಶದಲ್ಲಿ ಒಂದು ಗಲಭೆಯನ್ನ ಸೃಷ್ಟಿ ಮಾಡಬೇಕು. ಇವತ್ತಿನ ವಿದ್ಯಾರ್ಥಿ ಸಮುದಾಯದ ನಡುವೆ ಒಂದು ಆಕ್ರೋಶವನ್ನ ಸರ್ಕಾರದ ವಿರುದ್ಧ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಸಂಚು ಇವತ್ತು ಕೆಲವು ಸಂಘಟನೆಗಳು ಪರೋಕ್ಷವಾಗಿ ಇದಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಸಂಚನ್ನ ಕೇಂದ್ರ ಸರ್ಕಾರ ಬಯಲು ಮಾಡುತ್ತೆ. ಯಾವುದೇ ಕಾರಣಕ್ಕೂ ದೇಶದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಿಡೋದಿಲ್ಲ. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಅನ್ನೊಂದು ಎಲ್ಲರೂ ಮಾಡ್ತಾರೆ. ಆದ್ರೆ ಇಲ್ಲಿ ಮೊಟ್ಟೆ ಹೊಡೆಯುವಂತ ಸಂಸ್ಕೃತಿಯನ್ನು ಶುರು ಮಾಡಿದ್ದಾರೆ. ರಾಜ್ಯದಲ್ಲಿರುವಂತದ್ದು ಒಂದು ಗೂಂಡಾ ಸಂಸ್ಕಾರ, ಗೂಂಡಾ ಸಂಸ್ಕೃತಿ. ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತವ್ರು ಕೂಡ ಅದೇ ಸಂಸ್ಕೃತಿಯಿಂದ ಬಂದಂತವ್ರು. ಹಾಗಾಗಿ ಅವರಿಗೆ ಸರ್ಕಾರದ ವಿರುದ್ಧ ಯಾರು ಪ್ರತಿಭಟನೆ ಮಾಡಿದ್ರು ಅಂತವರನ್ನ ಗೂಂಡಾ ಸಂಸ್ಕೃತಿಯ ಮುಖಾಂತರವೇ ಹತ್ತಿಕ್ತಿವಿ ಅಂತೇಳಿ ಸರ್ಕಾರ ಹೊರಟಿದೆ. ಅದರ ಪರಿಣಾಮವಾಗಿ ಬಿಡದಿಯ ಘಟನೆ, ಅದರ ಪರಿಣಾಮವಾಗಿ ನಿನ್ನೆ ಕಾಂಗ್ರೆಸ್ ಕಚೇರಿಯ ಮುಂದೆ ನಡೆದಂತ ಮೊಟ್ಟೆ ಎಸೆತದ ಪ್ರಕರಣಗಳು, ದೊಣ್ಣೆಗಳನ್ನ ಇಟ್ಕೊಂಡು ಬಂದಿದ್ದು ನೋಡಿದೀವಿ. ಮತ್ತು ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾರೆ ನಾವು ಆತ್ಮರಕ್ಷಣೆಗೆ ಹೊರಟಿದೀವಿ ಅಂತ. ಆತ್ಮರಕ್ಷಣೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಕಾಸ್ತ್ರಗಳ ಸಂಗ್ರಹ ಮಾಡ್ಕೊಂಡಿದ್ದೀರ. ಹಾಗಾದ್ರೆ ಇದು ತನಿಖೆ ಆಗ್ಲಿ. ಮಾರಕಾಸ್ತ್ರಗಳು ಯಾವ್ಯಾವ ಕಚೇರಿಯಲ್ಲಿ ಸಂಗ್ರಹ ಆಗಿದೆ ಅನ್ನೋದು ಕೂಡ ತನಿಖೆ ಆಗ್ಲಿ. ಇದಿಷ್ಟು ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.